ಎಲ್ಲರಿಗೂ ನಮಸ್ಕಾರ. ಇವತ್ತಿಲ್ಲಿ ತೋರಿಸ್ತಿರೋಂಥ ಸ್ವೀಟ್ ಏನಂತ ಗೊತ್ತಾ? ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ಯಾವುದರಿಂದ ಮಾಡ್ತಾರೆ ಅಂತ ಗೊತ್ತಾ? ನಾನಿವತ್ತು ಮಾಡಿರೋದಿದು ರಾಗಿಯಿಂದ. 1 ಕಪ್ಪಷ್ಟು ರಾಗಿ ಹಿಟ್ಟಿದ್ರೆ ಸಾಕು, ಈ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಸ್ವೀಟ್ನ ನೀವೇ ನಿಮ್ಮ ಕೈಯಾರೆ ಮಾಡ್ಬೋದು. ಇದು ರಾಗಿ ಹಾಲ್ಬಾಯಿ. ತುಂಬಾ ಟೇಸ್ಟಿಯಾಗಿ ಹಾಗೆ ಬಾಯಲ್ಲಿಟ್ಟರೆ ಕರಗುವಂಥ ಈ ಹಾಲ್ಬಾಯಿನ ಯಾವ ರೀತಿ ಮಾಡಿಕೊಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ರಾಗಿನ ತೊಗೊತಿದ್ದೀನಿ. ಇದನ್ನು ಒಂದು 3-4 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ 1 ಕಪ್ಪಷ್ಟು ರಾಗಿಗೆ ನಿಮಗೆ ಒಂದು 50 ಪೀಸ್ ಅಷ್ಟಾಗುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಓವರ್ನೈಟ್ ನಾನು ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಬಿಟ್ಟು ಮತ್ತೊಂದು ಸರಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ರಾಗಿ, 1 ಕಪ್ ಬೆಲ್ಲ, 1 ಕಪ್ ಆಗೋಷ್ಟು ಕಾಯಿ, ಹಾಗೆ ಒಂದು 4-5 ಏಲಕ್ಕಿ, 2.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ನುಣ್ಣಕ್ಕೆ ರುಬ್ಕೋಬೇಕು. ಈಗ ಇದನ್ನು ಶೋಧಿಸ್ಕೋಬೇಕು. ಯಾವುದಾದ್ರೂ ಕ್ಲಾತಿಂದ ಕೂಡ ನೀವು ಶೋಧಿಸ್ಕೋಬೋದು. ಸೊ 2ನೇ ಸರಿ ಮತ್ತೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ಶೋಧಿಸ್ಕೊತಿದ್ದೀನಿ. ಸೊ ಟೋಟಲಿ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಈ ರೀತಿ ಕುಕ್ ಮಾಡ್ತಾ ಇರಬೇಕು. ತಿರುಗಿಸ್ತಾನೆ ಇರಬೇಕು, ಕೈ ಇಲ್ಲ ಅಂದರೆ ಗಂಟು ಕಟ್ಬಿಡುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದು 10 ನಿಮಿಷ ಆಗೋಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟರಲ್ಲಿ ಯಾವುದಾದ್ರೂ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಸೈಡಿಗೆ ಇಟ್ಕೊಳ್ಳಿ. ಸೊ ನೋಡ್ತಿದ್ರಲ್ಲ, ಈ ರೀತಿ ಗಟ್ಟಿ ಆಗಬೇಕು. ನೀವು ಹಿಂಗೆ ಎತ್ತಿ ಹಾಕಿದ್ರೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು, ಲೇಟಾಗಿ ಬೀಳಬೇಕು, ಅಷ್ಟು ತನಕ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನಾವು ತುಪ್ಪ ಸವರಿಟ್ಕೊಂಡಿರುವಂಥ ಪ್ಲೇಟ್ಗೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಳ್ಳಿ. ಹಾಗೆ 1 ಗಂಟೆ ಅಥವಾ 2 ಗಂಟೆ ಹಾಗೆ ಬಿಟ್ಬಿಡಿ. ರೂಮ್ ಟೆಂಪರೇಚರ್ ಬಂದಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಗಟ್ಟಿ ಆಗಿಬಿಡುತ್ತೆ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಅಯನ್ ಕೊರತೆ ಇದೆ ಅನ್ನೋರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ನಮಗೆ ತುಂಬಾ ಅಯನ್ ಸಿಗುತ್ತೆ. ಬೆಲ್ಲ ಹಾಕಿ ಮಾಡೋದ್ರಿಂದ ಇದು ಹೆಲ್ದಿ ಕೂಡ. ಖಂಡಿತ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.